ಪಾಂಡವಪುರ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವರ ಜೋಡೆತ್ತುಗಳು ಜಾತ್ರೆಯಲ್ಲಿ ಪಾಲ್ಗೊಂಡಿವೆ. ರಾಮ ಲಕ್ಷ್ಮಣ ಎಂದು ಹೆಸರಿಟ್ಟಿರುವ ಜೋಡೆತ್ತುಗಳನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ವಿಶೇಷವಾಗಿ ಆಹ್ವಾನಿಸಿ ಯೋಗಕ್ಷೇಮವನ್ನು ವಿಚಾರಿಸಿದರು. ಮಂಡ್ಯ ಜಿಲ್ಲೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ವನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಬೇಬಿ ಬೆಟ್ಟದ ಜಾತ್ರಾ ಮಹೋತ್ಸವ ಎಂದಿನಂತೆ ಈ ಬಾರಿಯೂ ಅದ್ದೂರಿಯಾಗಿ ಜರುಗುತ್ತಿದೆ. ಈ ಬಾರಿ ಸರಿಸುಮಾರು 2000ಕ್ಕೂ ಹೆಚ್ಚು ರಾಸುಗಳು ರಾಜ್ಯಾದ್ಯಂತ ಬೆಂಗಳೂರು, ರಾಮನಗರ, ಚಿತ್ರದುರ್ಗ, ಮೈಸೂರು, ಹೊಸಪೇಟೆ, ಬಳ್ಳಾರಿ, ಹುಬ್ಬಳ್ಳಿ, ದಾವಣಗೆರೆ ಸೇರಿದಂತೆ ಇನ್ನೂ ಅನೇಕ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವಂತದ್ದು ಕಂಡು ಬಂದಿದೆ. ಜಾತ್ರಾ ಮಹೋತ್ಸವದಲ್ಲಿ 50,000ದಿಂದ 7 ಲಕ್ಷದವರೆಗೂ ಬೆಲೆ ಬಾಳುವ ರಾಸುಗಳನ್ನು ಈ ಬಾರಿ ರೈತರು ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಕಟ್ಟಿದ್ದಾರೆ. ಹಾಲು ಹಲ್ಲಿನ ಹೋರಿ, 2 ಹಲ್ಲಿನ ಹೋರಿ, 6 ಹಲ್ಲಿನ ಹೋರಿ, ಬೀಜದ ಹೋರಿ, ಹಳ್ಳಿಕಾರ್ ತಳಿಗಳು ಸೇರಿದಂತೆ ಇನ್ನೂ ಅನೇಕ ರೀತಿಯ ತಳಿಗಳ ರಾಸುಗಳು ಈ ಜಾತ್ರೆಯಲ್ಲಿ ಕಂಡುಬಂದಿವೆ. ಎಂದಿನಂತೆಯೇ ಈ ಬಾರಿಯೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ 24 ಜೋಡಿಗಳಿಗೆ ಸಾಮೂಹಿಕ ವಿವಾಹವನ್ನು ಮಾಡಲಾಯಿತು. ನವಜೋಡಿಗಳಿಗೆ ದರ್ಶನ್ ತುಗುದೀಪ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕೈಯಿಂದ ನವಜೋಡಿಗಳಿಗೆ ಮಾಂಗಲ್ಯವನ್ನು ನೀಡಲಾಯಿತು. ಹಾಸ್ಯ ನಟ ಚಿಕ್ಕಣ್ಣ ಅವರಿಂದ 24 ವಧುವರರಿಗೆ ರಾಮರಾಜ್ ಬಟ್ಟೆಗಳನ್ನು ನೀಡಲಾಯಿತು. ನಟ ಧನ್ವೀರ್ ಅವರ ಕಡೆಯಿಂದ ವರರಿಗೆ ಕೈ ಗಡಿಯಾರವನ್ನು ನೀಡಲಾಯಿತು. ಹಾಗೆ ಎಲ್ಲರಿಗೂ ಸರ್ವರಿಗೂ ಸ್ವಾಗತವನ್ನು ಕೋರುವಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅಂತ ವಿಜಯಣ್ಣವರಿಗೂ ಸ್ವಾಗತವನ್ನು ಕೋರ್ತಾ, ಹಾಗೆ ನಮ್ಮ ಇಒ ಸಾಹೇಬರಿಗೆ, ಸಿಡಿಪಿಒ ಮೇಡಮ್ ಅವರಿಗೆ, ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಮತ್ತೆ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಬಂಧುಗಳಿಗೆ ಈ ಜಾತ್ರಾ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ವಿಶೇಷವಾಗಿ 5 ದಿನಗಳಿಂದ ಯಾವುದೇ ತೊಡಕಾಗ್ತಾನೆ ಬಹಳ ನಮ್ರತೆಯಿಂದ ಇಡೀ ಜಾತ್ರೆಯನ್ನು ಯಶಸ್ವಿಗೊಳಿಸ್ತಾ ಇರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಗೆ ಇಡೀ ಜಾತ್ರಾ ಮಹೋತ್ಸವದ ಪರವಾಗಿ, ನಮ್ಮ ಶಾಸಕರ ಪರವಾಗಿ ಗೌರವಯುತವಾಗಿ ಸ್ವಾಗತವನ್ನು. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ತಾವೆಲ್ಲ ಕಣ್ ತುಂಬಿಕೊಳ್ಳೋ ಬೈಂದಿರಿ. ನಾವು ಯಾವ್ದೋ ಮದುವೆಗೆ ಹೋದ್ರೆ 1 ಜೋಡಿ ಮಾತ್ರ ನೋಡ್ಕೊಂಡು ಬಂದು ಅಕ್ಷತೆ ಹಾಕೊಂಡು ಬರ್ತೀವಿ. ಇವತ್ತು ನಿಮ್ಮ ಮುಂದೆ 23 ಜೋಡಿಗಳಿಗೆ ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಬಹುದು, ಆ ಪ್ರತಿಭೆ ಆ ಕ್ಷಣದಲ್ಲಿ ಯಾರಿಗೂ ಬರಲ್ಲ. ಅಂತಹ ಪ್ರತಿಭೆಯನ್ನ ಕಂಡಂತ ನಮ್ಮ ನಾಡು ಪುಣ್ಯ ಮಾಡಿತ್ತು. ಅಂತಹ ಪ್ರತಿಭೆ ಇವತ್ತು ನಿಮ್ಮೆಲ್ಲರ ಮುಂದೆ. ಶಾಸಕರು ಕೂಡ ಸರಳವಾದವರು, ಯಾಕೆಂದ್ರೆ ಈ ತರದ ಒಂದು ಸರಳ ವ್ಯಕ್ತಿತ್ವದ ಶಾಸಕರನ್ನ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಅವರ ನಡವಳಿಕೆ, ಅವರ ಕಾರ್ಯವೈಖರಿ ಇದು ಸರಳತೆ ಇರ್ಬೋದು, ಬಟ್ ಆದ್ರೆ ಹೃದಯವಂತಿಕೆಯಲ್ಲಿ ತುಂಬಾ ಶ್ರೀಮಂತಿಕೆ ಇದೆ. ಹಂಗಾಗಿ ಈಗ ನೋಡ್ತಾನೆ ಇರ್ತೀವಿ, ಮದುವೆಗಳು ಅಂದ್ರೆ ಸಂಜೆ 3 ದಿನ 4 ದಿನ ಆಗುತ್ತೆ. ಅದ್ರಲ್ಲಿ ಬರೋರು ಒಂದು 500 ಜನ ಬಂದ್ರೆ 100 ಜನನು ಮನ್ಸ್ಫೂರ್ತಿ ಆರ್ಸಲ್ಲ, ಇನ್ನೊಂದು 400 ಜನ ಬೈದಲ್ಲ. ಇಂಪಾರ್ಟೆಂಟು ಹೆಂಗೆ ಮದುವೆ ಆದ್ಮೇಲೆ ಜೀವನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಇಲ್ಲಿ ಒಂದು 23 ಜೋಡಿಗಳು, ಯಾಕೆಂದ್ರೆ ಬೇಬಿ ಬೆಟ್ಟದ 24 ಜೋಡಿಗಳು ಬೇಬಿ ಬೆಟ್ಟದ ಮಹದೇಶ್ವರನ ಆಶೀರ್ವಾದದೊಂದಿಗೆ, ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ, ಆಮೇಲೆ 100 ಮನಸ್ಸುಗಳು ಹರ್ಸ ಅಂತ ಒಳ್ಳೆ ಮನಸ್ಸುಗಳಿರ ಅವ್ರ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರಾ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. 24 ಆಗಿದೆ, ಮುಂದಿನ ವರ್ಷ 50 ಆಗ್ಲಿ. ಯಾಕೆಂದ್ರೆ ಸರಳ ವಿವಾಹಕರ ಸಂಖ್ಯೆ ಜಾಸ್ತಿ ಆಗ್ಲಿ. ನಿಜವಾಗ್ಲಿ ಆಡಂಬರದೆಲ್ಲ ಬಿಟ್ಬಿಟ್ಟು ಇಂಥವ್ರ ಸಮ್ಮುಖದಲ್ಲಿ ಆದ್ರೂ ಒಳ್ಳೇದಾಗತ್ತೆ. ಮುಂದಿನ ವರ್ಷ 50 ಆಗ್ಲಿ. ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ತರದಾಗ್ಲಿ. ಅವಾಗ್ಲೂ ಖಂಡಿತ ಮಕ್ಕಳು, ಅವ್ರ ಮಾವ ಎಲ್ಲರೂ ಸಹ ಮಠಕ್ಕೆ ಬಂದಿದ್ರು. ಆದ್ರೆ ಅವರು ಬರುವಂತ ಕಾರ್ಯಗಳ ಈ ಸರಳ ಸಾಮೂಹಿಕ ವಿವಾಹದ ಮುಖಾಂತರ ಅವರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಬೆಳೆಸಿ ಅವರ ಕುಟುಂಬಕ್ಕೂ ಸಹ ಅವರು ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕರುಣಿಸಲಿ. ಹಾಗೆ ನಮ್ಮ ತಾಲೂಕು ದಂಡಾಧಿಕಾರಿ ಅಂತ ತಹಶೀಲ್ದಾರ್ ಶ್ರೀ ಸಂತೋಷ್ ರವರು
ಅವರು ಸಹ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಇವರು ಲೋಕೇಶ್ ರವರು ಎಲ್ಲ ವೈಫ್ ಅವ್ರನ್ನ ಕಳಿಸ್ಕೊಡ್ತೀನಿ, ವಿಜಯಲಕ್ಷ್ಮಿ ಅವ್ರನ್ನ. ಅವರು ಬರ್ತಾರೆ, ಮತ್ತೆ ಎಲ್ಲ ನಟರನ್ನ ಕಳಿಸ್ಕೊಡ್ತೀನಿ. ಇದನ್ನ ದಯವಿಟ್ಟು ಏನೂ ಬೇಜಾರು ಮಾಡ್ಕೋಬೇಡಿ. ನಾವು ಬರದೇ ಇದ್ರು ನಾವಲ್ಲಿ ಇದ್ದಂಗೆ ಆ ಕಾರ್ಯಕ್ರಮನ ಸುಸಜ್ಜಿತವಾಗಿ ನಡೀಲಿ. ಮತ್ತೆ ಅವ್ರು ನಿಮ್ಗೆ ಗೊತ್ತಿರಂಗೆ ಈ ಹಿಂದಿನ ವರ್ಷನೂ ಇಲ್ಲಿ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜೊತೆ ಯಾವ ಸತತವಾಗಿ ನಮ್ಮ ಚುನಾವಣೆಗಿರ್ಲಿ, ಅದಕ್ಕಿಂತ ಮುಂಚೆ ಇರ್ಲಿ, ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಹಿಂದಿನ ಚುನಾವಣೆ ಆಗಲಿ, ಈ ಚುನಾವಣೆ ಆಗಲಿ, ಚುನಾವಣೆಗಳೆಲ್ಲ ಅದು ಸೈಡ್ ಇರೋದ, ಆದರೆ ಅವರು ನಮ್ಮ ಜೊತೆ ಏನೇ ಆಗು ಹೋಗುಗಳಿದ್ರು ನಮ್ಮ ಜೊತೆ ಇರೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಿಮ್ಮ ಮೂಲಕ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ.